ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಆಹಾರ ವಿಹಾರ. ಇವತ್ತಿನ ಆಹಾರ ಸರಪಳಿ ಹೀಗಿದೆ. ಏನು ಅಂತಂದರೆ ತುಂಬ ಜಾಸ್ತಿ ಅಡುಗೆ ಮಾಡಬೇಕು ಇವತ್ತು. ಯಾಕೆ ಏನು ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಜಾಸ್ತಿ ಅಡುಗೆ ಮಾಡಬೇಕಾಗಿರೋದ್ರಿಂದ ಜಾಸ್ತಿನೇ ತರಕಾರಿನ ತರಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೈಟೇ ಏನು ಕಟ್ ಮಾಡಿರಲಿಲ್ಲ, ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು. ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮನೇಲಿ ಅಮ್ಮನೂ ಇಲ್ಲ, ಯಾರೂ ಇಲ್ಲ. ಸೊ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತೆ. ಈ ಕಡೆ ವೀಡಿಯೋನೂ ಮಾಡಬೇಕು, ಈ ಕಡೆ ಏನೋ ಅಡುಗೆನೂ ಮಾಡ್ಕೋಬೇಕು ಅಂತ. ಬಟ್ ಇರಲಿ ಅಂತ ಅಂದ್ಬಿಟ್ಟು ಇದು ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರೋದ್ರಿಂದ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ತಂದುಕೊಟ್ಬಿಟ್ಟು ಹೋದರು ಕೆಲಸಕ್ಕೆ. ಏನು ಪಾಸ್ತಾ, ನೂಡಲ್ಸು, ಎಗ್ಸು, ಸ್ವಲ್ಪ ಮಸಾಲ ಹಾಗೆ ಕಮ್ಮಿ ಆಗಿತ್ತು, ತರಿಸ್ಕೊಂಡೆ. ನೋಡ್ತಾ ಇರ್ಬೋದು, ಟೈಮು 11 o'clock ಆಗಿಬಿಟ್ಟಿದೆ. ಸೊ 1:30 ಒಳಗಡೆ ನಾನು ಕ್ಲಿಯರ್ ಮಾಡ್ಕೊಬೇಕು ಎಲ್ಲ ಡಿಶಸ್ನು. ಆಲ್ಮೋಸ್ಟು 8 to 9 ಡಿಶಸ್ ಆದರೂ ನಾನು ಮಾಡಲೇಬೇಕು. 15 to 16 ಐಟಮ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲ್ಲ. ಸೊ ಅದರಿಂದ ಒಂದು 10 ಡಿಶಸ್ ಆದರೂ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬನ್ನಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಗೈಸ್ ನೋಡ್ತಾ ಇರ್ಬೋದು, ಡಿಶಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಫಾರ್ ದ್ಯಾಟ್. ಏನಂದರೆ ನಾನು ಒಬ್ಬಳೇ ಹೇಳಲಿಲ್ವ ಆಗಲಿಂದ, ಒಬ್ಬಳೇ ಮಾಡ್ತಾಯಿದ್ದೀನಿ, ಅಡುಗೆ ಎಲ್ಲ ಮಾಡಬೇಕು. ಸೊ ಅದರಿಂದ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಫಟಾಫಟ್ ಅಂತ ಬೇಗ ಅಡುಗೆ ಮಾಡೋಣ. 11 o'clock ಆಗಿತ್ತು. ಸೊ ಅದರಿಂದ ಬೇಗ ಮಾಡಬೇಡ ಅಂದ್ಬಿಟ್ಟು ಫೋನ್ ಪಕ್ಕಕ್ಕೆ ಇಟ್ಬಿಟ್ಟು ಬೇಗ ಅಡುಗೆ ಮಾಡ್ಕೊಂಬಿಟ್ಟೆ. ಏನು ನೋಡ್ತಾ ಇದ್ದೀರಾ ಪ್ಲೇಟ್ಸಲ್ಲಿ, ಅಷ್ಟಿಷ್ಟೇನೂ ಮಾಡಿಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹಾಗೆ. ಸೊ ಒಂದು 10 ಐಟಮ್ಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಎತ್ತ ಅಂತ ಹೇಳ್ಬಿಡ್ತೀನಿ, ತುಂಬ ಜಾಸ್ತಿ ಕಾಯಿಸಲ್ಲ ನಿಮ್ಮನ್ನು. ಸೊ ಗೈಸ್ ಏನೂ ಇಲ್ಲ, ಆ್ಯಕ್ಚುಲಿ ಇವತ್ತು ಫೋಟೋಶೂಟಿಗೆ ಬರ್ತೀನಿ ಅಂತ ಹೇಳಿದರು ಝೊಮ್ಯಾಟೊ ಕಡೆಯಿಂದ. ಸೊ ಅದರಿಂದ ಡಿಶಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಷ್ಟೇನೆ. ಏನು ಅಂತ ಅಂದರೆ ನಾನು ಕ್ಲೌಡ್ ಕಿಚನ್ಗೆ ಅಪ್ಲೈ ಮಾಡಿದ್ದೆ. ಸೊ ಅಪ್ಲೈ ಮಾಡಿ ಆಲ್ಮೋಸ್ಟು 1 to 2 weeks ಅಂತೂ ಆಯಿತು. ನಾನು ಮನೇಲಿರಲಿಲ್ಲ, ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದೆ. ಅದರಿಂದ ನನಗೆ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಮತ್ತು ನನಗೆ ಯಾವುದೇ ರೀತಿ ಆರ್ಡರ್ಸ್ ಇನ್ನೂ ಬಂದಿಲ್ಲ. ನಾನು 2 days ಏನೋ ಮನೇಲಿರಲಿಲ್ಲ ಅಷ್ಟೇನೆ. ಬಟ್ ನಂಗೆ ಯಾವುದೇ ಆರ್ಡರ್ಸೂ ಬಂದಿರಲಿಲ್ಲ. ನಾನು ಆಫ್ಲೈನ್ ಮೋಡ್ಗೇನು ಇಟ್ಟಿರಲಿಲ್ಲ, ಆನ್ಲೈನ್ ಮೋಡೇ ಇತ್ತು. ಮಾರ್ನಿಂಗ್ 8ಇಂದ ಈವ್ನಿಂಗ್ ನೈಟು 11-11:30ವರೆಗೂ ನಾನು ಆನ್ಲೈನ್ ಮೋಡಲ್ಲೇ ಇಟ್ಟಿರ್ತೀನಿ. ಬಟ್ ಸ್ಟಿಲ್ ಯಾವುದೇ ರೀತಿ ನನಗಿನ್ನೂ ಆರ್ಡರ್ಸ್ ಬಂದಿಲ್ಲ. ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಯಾವುದಾನ ಆರ್ಡರ್ ಬಂದರೆ ಮತ್ತು ಏನಾದರೂ ಇದ್ದರೆ, ಅಪ್ಡೇಟ್ಸ್ ಇದ್ದರೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಯಾವುದೇ ರೀತಿ ನಾನು ವಿಡಿಯೋ ಮಾಡಿರಲಿಲ್ಲ. ಮತ್ತು ಇವಾಗ ಯಾಕೆ ಅಂತ ಅಂದರೆ ಫೋಟೋಶೂಟ್ಗೆ ಬರ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಏನು ಅಂತಂದರೆ ನಾವು ಏನು ಟೈ ಅಪ್ ಆಗ್ತೀವಿ ಝೊಮ್ಯಾಟೊದಲ್ಲಿ, ಅವರು 3 to 4 ಡೇಸ್ಗೆಲ್ಲನೂ ಫೋಟೋಶೂಟ್ಗೆ ಬಂದುಬಿಡ್ತಾರೆ. ಬಟ್ ನನ್ನದು ಸ್ವಲ್ಪ ಲೇಟ್ ಆಯಿತು, ಹೇಳಿದ್ನಲ್ಲ ನಾನು ಇರಲಿಲ್ಲ ಮನೇಲಿ. ಸೊ ಅದರಿಂದ ನಾನೇ ಡಿಲೇ ಮಾಡ್ತಿದ್ದೆ. ಮೊನ್ನೆ ಕಾಲ್ ಮಾಡಿಬಿಟ್ಟು ಬರಲಾ ಅಂತ ಹಿಂಗೆ ಕೇಳಿದ್ರು ಅವರು, ಬರ್ಬೋದಾ ಅಂತ ಕೇಳಿದ್ರು ಫೋಟೋಶೂಟ್ಗೆ. ಸೊ ನಾನು ಫ್ರೀ ಇದ್ನಲ್ಲ, ಅದಕ್ಕೆ ಸರಿ ಬನ್ನಿ ಸರ್ ಅಂತ ಹೇಳಿದ್ದೆ. ಅದಕ್ಕೆ ಅವರು ಕಾಲ್ ಮಾಡಿಕೊಂಡು ಬಂದರು. ನಮಗೆ ಒಂದು ಇಮೇಲ್ ಕಳಿಸ್ತಾರೆ. ಸೊ ಮೇಲ್ ಮಾಡ್ತಾರೆ ಕನ್ಫರ್ಮೇಷನ್ಗೆ, ಏನು ನಮ್ಮದು ಸ್ಕೆಡ್ಯೂಲ್ ಆಗಿದೆ ಅಂತ. ಸೊ ನಾವು ಕನ್ಫರ್ಮ್ ಮಾಡಿಕೊಂಡು ಹೇಳಿದ್ರೆ ಸೊ ಅವ್ರು ಬರ್ತಾರೆ. ಏನೂ ಇಲ್ಲ, ನಾವು ಮೆನುಗೆ ಎಷ್ಟು ಡಿಶಸ್ನ ಆ್ಯಡ್ ಮಾಡಿರ್ತೀವೋ ಸೊ ಅಷ್ಟು ಡಿಶಸ್ನ ನಾವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅವರು ಬಂದು ಫೋಟೋಶೂಟ್ ಮಾಡ್ಕೋತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ತೋರಿಸಿದ್ನಲ್ಲ ಆಗಲೇ ಪ್ಲೇಟ್ಸು, ಅದು ಆ ಥರ ಪ್ಲೇಟ್ಸಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ರಿಜೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಅದ್ರ ಸುತ್ತ ಎಲ್ಲ ಏನಾದರೂ ಡಿಸೈನು ಹಾಗೆ ಹೀಗೆ ಏನಾದರೂ ಇತ್ತು ಅಂದರೆ ಅದು ರಿಫ್ಲೆಕ್ಷನ್ ಆಗುತ್ತೆ. ಸೊ ಅದರಿಂದ ಅದು ರಿಜೆಕ್ಟ್ ಮಾಡ್ಕೊತಾರೆ. ನಂದು ಹಾಗೆ ಆಯಿತು. ನನಗೆ ಫಸ್ಟ್ ಟೈಮಲ್ಲ, ಸೊ ನನಗೇನು ಗೊತ್ತಿರಲಿಲ್ಲ ಹೇಗೆ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಅದರಲ್ಲೇ ನಮ್ಮನೇಲಿ ಪ್ಲೇಟ್ಸ್ ಇತ್ತು. ಸೊ ಅದಕ್ಕೇನೆ ಅದೇ ಪ್ಲೇಟ್ಸಲ್ಲೇ ಹಾಕಿಬಿಟ್ಟೆ. ಆಮೇಲೆ ಇವರೇ ತೊಗೊಂಬಂದಿರ್ತಾರೆ ಆ ಥರ ಏನಾರು ಇತ್ತು ಅಂದರೆ
ಸೊ ತೊಗೊಂಬಂದಿರ್ತಾರೆ. ಒಂದು ಪ್ಲೇಟು ಮತ್ತು ಒಂದು ಟ್ರೇ ಥರ ಕೊಟ್ಟರು ನನಗೆ ಚಿಕ್ಕದು. ಸೊ ನಾನು ಅದರಲ್ಲೇ ನಾನು ಮಾಡಿದ್ನಲ್ಲ ಡಿಶಸ್ನ, ಸೊ ಅದಕ್ಕೇನೆ ಹಾಕ್ಬಿಟ್ಟು ಅದರಲ್ಲೇ ಕೊಟ್ಟೆ. ಸೊ ಅವರು ಓಕೆ ಇದರಲ್ಲೇ ಫೈನ್, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಕೊಡಿ, ನಿಮ್ಮ ಪ್ಲೇಟ್ಗಿಂತ ನಮ್ಮ ಪ್ಲೇಟ್ ದೊಡ್ಡ ಇದೆ ಅಂತ ಅಂದರು. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಹಾಗೆ ಕೊಟ್ಟೆ. ಅವರು ರೆಡಿ ಮಾಡ್ಕೋತಾಯಿದ್ರು, ಸೆಟಪ್ ಮಾಡ್ಕೋತಾಯಿದ್ರು ಅವರು. ಆ್ಯಕ್ಚುಲಿ ಈ ಟೇಬಲ್ ಆಗಲ್ಲ ಅಂತ ಹೇಳಿದ್ರು, ಸ್ವಲ್ಪ ದೊಡ್ಡದಿದ್ರೆ ನೋಡಿ ಅಂತ. ನಮ್ಮಲ್ಲಿ ದೊಡ್ಡದಿತ್ತು, ಬಟ್ ಅದಕ್ಕೆ ಸ್ವಲ್ಪ ಡಂಪ್ ಮಾಡಿದ್ವಿ ಅದು ಇದು ಅಂತ. ಸೊ ಅದರಿಂದ ಈ ಟೇಬಲಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಟೇಪ್ನ ಹಾಕ್ಬಿಟ್ಟು ಹಾಗೆ ಅದರಲ್ಲೇ ಮಾಡ್ಕೊತಾ ಇದ್ದಾರೆ. ಗೈಸ್, ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಶೇರ್ ಮಾಡಿ. ಬೇರೆ ಏನಾದರೂ ನಿಮಗೆ ಕೇಳಬೇಕು ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಕ್ವೆಶನ್ಸ್ ಇದ್ದರೂ ನಾನು ಆನ್ಸರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಅವರೇ ರೆಡಿ ಮಾಡ್ಕೊತಾ ಇದ್ದಾರೆ. ನನಗೆ ಅಷ್ಟು ಗಾರ್ನಿಷ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಮನೇಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಇತ್ತು, ಅದರಲ್ಲೇ ಸ್ವಲ್ಪ ಸ್ಲೈಸಸ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೆ. ಅವರು ಒಂದು ಸ್ಪೂನ್ ಇಸ್ಕೊಂಡ್ರು, ಅಂದರೆ ಅನ್ನದ ಅಗಳು ಸ್ವಲ್ಪ ಆ ಕಡೆ ಈ ಕಡೆ ಏನು ಚೆಲ್ದಂಗೆ ಹಾಗೆ ಅದನ್ನು ಕ್ಲೀನಾಗಿ ಸೆಟಪ್ ಮಾಡ್ಕೊತಾ ಇದ್ದಾರೆ. ಸೊ ಫೋಟೋಶೂಟೆಲ್ಲ ಚೆನ್ನಾಗೇ ಆಯಿತು. ಇಷ್ಟು ಡಿಶಸ್ನ ಮಾಡಿದ್ದೆ, ನೋಡ್ತಾ ಇರ್ಬೋದು. 3, 4, 5, 6, 7, 8, 9, 10, 12 ಐಟಮ್ಸ್ ಆಗಿತ್ತು. ಮಾರ್ನಿಂಗ್ 11 o'clock ಆಫ್ಟರ್ನೂನ್ 1:30ವರೆಗೂ ಮಾಡಿದ್ದೀನಿ. 11 ಐಟಮ್ಸ್ ಮಾಡಿದ್ದೀನಿ. ಏನಂದರೆ ಇವರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದರು, ಸರಿನಾ. ಬಟ್ ಆದರೆ ಇವರು 1 ಗಂಟೆಗೆ ಬರಲಿಲ್ಲ. ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಆಯಿತು ನನಗೆ. ಸೊ ಹೆಂಗೋ ಹಾಫ್ ಆನ್ ಅವರ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಹೋಗ್ಬಿಟ್ಟು ಎಗ್ ಬುರ್ಜಿ ಮಾಡ್ಕೊಂಬಿಟ್ಟೆ. ಎಗ್ ಬುರ್ಜಿನೂ ನಾನು ಮೆನುನಲ್ಲಿ ಆ್ಯಡ್ ಮಾಡಿದ್ದೆ, ಬಟ್ ಟೈಮ್ ಇಲ್ಲ ಬಿಡು ಮಾಡೋಕ್ಕಾಗಲ್ವೇನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಇವರು 1 ಗಂಟೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಬರಲಿಲ್ವಲ್ಲ. ಸೊ ಅದಕ್ಕೆ ನಾನು ಆ ಟೈಮಲ್ಲಿ ಎಗ್ ಬುರ್ಜಿ ಮಾಡಿಕೊಂಡೆ. ಎಗ್ ಬುರ್ಜಿ ಮತ್ತು ಆನಿಯನ್ ಪಕೋಡ ಹಾಗೆ ಕರ್ಡ್ ರೈಸು 3 ಕೂಡ ಮಾಡಿಕೊಂಡೆ. ಸೊ 3 ಡಿಶಸ್ ಆಯಿತು ನನಗೆ ಹಾಫ್ ಆನ್ ಅವರಲ್ಲಿ. ಹಬ್ಬ, ನನಗಂತೂ ನಾನೊಬ್ಬಳೇ ಮಾಡಿ ನನಗೂ ಸಾಕಾಗ್ಬಿಟ್ಟಿತ್ತು. ನನ್ನ ತಮ್ಮ ಇದ್ದ ಸ್ವಲ್ಪ, ಅವನಿಗೆ ಏನು ಪಾಪ ಅಷ್ಟೇನು ಬರೋಲ್ಲ, ಏನು ತಾನೇ ಹೆಲ್ಪ್ ಮಾಡ್ತಾನೆ, ಅವ್ನಿಗೇನು ಅಷ್ಟೊಂದೇನು ಬರೋಲ್ಲ. ಹಾಗೆ ಅದು ಇದು ಅಂತ ಹೆಲ್ಪ್ ಮಾಡ್ತಿದ್ದ. ಬಟ್ ನಮ್ಮ ಕಿಚನ್ ಅಂತೂ ನೋಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಗಬ್ಬೆದ್ದು ಹೋಗ್ಬಿಟ್ಟಿತ್ತು. ಗಬ್ಬೆದ್ದು ಅಂತಂದರೆ ಆ ಥರ ಅಲ್ಲ, ಏನು ಅಂದ್ಕೊಂಬಿಡಿ. ಅಂದರೆ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಈ ಕಡೆ ನಾನು ಒಬ್ಬಳೇ ಅಡುಗೆನೂ ಮಾಡಬೇಕು, ಈ ಕಡೆ ಅದೆಲ್ಲನೂ ಕ್ಲೀನ್ ಮಾಡಬೇಕು ಅಂದರೆ ಸಖತ್ ಕಷ್ಟ ಆಗ್ತಾಯಿತ್ತು. ಫಸ್ಟ್ ಎಲ್ಲನೂ ರೆಡಿ ಆಗಿಬಿಡ್ಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಹಂಗೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಂಗೆ ಇವರು ಇಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದಾಗ ಹಂಗಂಗೆ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು. ಫೋಟೋಸ್ ಹೆಂಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ಇವ್ರನ್ನ ನಾನು ಕೇಳಲೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಬಂದರು, ಫೋಟೋಶೂಟ್ ಮಾಡಿದ್ರು. ಅವರೇನೂ ಜಾಸ್ತಿ ಮಾತಾಡ್ತಾನೂ ಇರಲಿಲ್ಲ, ಏನಾದರೂ ಕೇಳಿದ್ರು. ಸೊ ಅದಕ್ಕೆ ಅವ್ರ ಪಾಡಿಗೆ ಅವ್ರು ಬಂದರು, ಫೋಟೋಶೂಟ್ ಮಾಡಿದ್ರು. ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳಿದ್ರು ಅಷ್ಟೇನೆ. ಇವತ್ತು ಏನು ಅಂದರೆ ನನಗೆ ಇವಾಗಲೂ ಏನು ಆರ್ಡರ್ಸ್ ಇನ್ನೂ ಬಂದಿಲ್ಲ. ಆರ್ಡರ್ಸ್ ಬಂದಾಗ ನಾನು ನೆಕ್ಸ್ಟು ಏನು ಆರ್ಡರ್ಸ್ ಬರುತ್ತೆ ಅದನ್ನೆಲ್ಲ ಅಪ್ಡೇಟ್ಸ್ ನಾನು ನಿಮ್ಗೆ ಹೇಳ್ತೀನಿ, ಹೇಗೆ ಏನು ಅಂತ. ಮತ್ತು ನಿಮ್ಗೆ ಯಾರಿಗಾದರೂ ಝೊಮ್ಯಾಟೋಗೆ ಅಪ್ಲೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಹೇಗೆ ಏನು ಎತ್ತ ಅಂತ. ನೆಕ್ಸ್ಟು ವೀಡಿಯೋದಲ್ಲಿ ನಾನು ಝೊಮ್ಯಾಟೋ ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆ ಕ್ಲೌಡ್ ಕಿಚನ್ನ ಸ್ಟಾರ್ಟ್ ಮಾಡೋದು ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವರು ಮುಗಿಸ್ಕೊಂಡ್ರು, ಫೋಟೋಶೂಟ್ ಎಲ್ಲ ಆಯಿತು. ಇನ್ನೂ ಏನಾದರೂ ಇದೆಯಾ ಮೇಡಮ್ ಅಂತ ಕೇಳಿದ್ರು, ತುಂಬ ಜಾಸ್ತಿ ಐಟಮ್ಸ್ ಇತ್ತಲ್ಲ ಅಂತ. ಇಲ್ಲ ಸರ್ ಅಷ್ಟೇನೆ ಅಂತ ಅಂದೆ. ಸೊ ಎಲ್ಲ ಮುಗಿಸ್ಕೊಂಡು ಇವರು ಹೊರಟರು. ಮತ್ತು ಇನ್ನೊಂದೇನು ಅಂತ ಅಂದರೆ ಇದು ಫ್ರೀ ಆಫ್ ಕಾಸ್ಟು, ನಾವೇನು ಪೇ ಮಾಡೋ ಹಾಗಿಲ್ಲ ಇವರಿಗೆ. ಝೊಮ್ಯಾಟೊ ಅವರಿಂದನೇ ಕಳಿಸಿರ್ತಾರೆ ನಮಗೆ. ಸೊ ನಾವು ಯಾವುದೇ ರೀತಿ ಏನೂ ಇವರಿಗೆ ಕೊಡೋ ಹಾಗಿಲ್ಲ. ನಮಗೆ ಫಸ್ಟು ಅದೇ ಅಪ್ಲೈ ಮಾಡಿ ಎಲ್ಲ ಸಕ್ಸಸ್ ಆಯಿತು ಅಂದರೆ ಝೊಮ್ಯಾಟೊಯಿಂದ ನಮಗೆ ಕಾಲ್ ಬರುತ್ತೆ. ಸೊ 3 to 4 ಡೇಸಲ್ಲೇ ಕಾಲ್ ಬಂದುಬಿಡುತ್ತೆ. ಸೊ ಗೈಸ್, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟೇಕ್ ಕೇರ್ ಆಲ್, ಬಾಯ್ ಬಾಯ್.